ಕಲುಷಿತ ನೀರು ಸೇವಿಸಿ ಗ್ರಾಮಸ್ಥರು ಅಸ್ವಸ್ಥವಾಗಿರೋ ಪ್ರಕರಣದಲ್ಲಿ ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆಗೆ ಶಾಸಕ ಜಿಟಿ ದೇವೇಗೌಡ ಭೇಟಿ ಕೊಟ್ಟಿದ್ದಾರೆ. ರೋಗಿಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಅಂದ್ರೆ ಈಗ ಅಸ್ವಸ್ಥರಾಗಿ ಆಸ್ಪತ್ರೆ ಸೇರಿದಾರಲ್ಲ, ಅವರ ಆರೋಗ್ಯ ವಿಚಾರಿಸಿದ್ದಾರೆ. ಇನ್ನು ಮೃತ ರೋಗಿಯ ಕುಟುಂಬಕ್ಕೆ ಕೂಡ ಶಾಸಕರು ಸಾಂತ್ವನ ಹೇಳಿದ್ದಾರೆ. 23 ವರ್ಷದ ಕನಕರಾಜು ಯುವಕ ಸಾವನ್ನಪ್ಪಿದ್ರಲ್ಲ, ಅವರ ಕುಟುಂಬಸ್ಥರಿಗೂ ಕೂಡ ಸಾಂತ್ವನ ಹೇಳಿದ್ದಾರೆ. ಈ ಸಾಂತ್ವನಗಳು ಅಥವಾ ವಿಚಾರಿಸೋದು ಯಾವುದು ಕೂಡ ಹೋದ ಜೀವವನ್ನು ವಾಪಸ್ ತರೋದಿಲ್ಲ. ಯಾರ ನಿರ್ಲಕ್ಷ್ಯಕ್ಕೆ ಹೀಗಾಗಿರೋದು, ಯಾವ ಕಾರಣಕ್ಕೆ ಇಂಥದ್ದೊಂದು ದುರಂತ ನಡೀತು, ಇದಕ್ಕೆ ಯಾರು ಹೊಣೆ ಅದನ್ನು ನೋಡಬೇಕು ಮೊದಲಿಗೆ. ಜೊತೆಗೆ ಅವಶ್ಯಕವಿರುವಂತಹ ಚಿಕಿತ್ಸೆ ಸರಿಯಾದ ಸಮಯಕ್ಕೆ ಸಿಕ್ಕಿ ಈಗ ಚಿಂತಾಜನಕ ಆಗಿರುವಂಥವ್ರ ಸ್ಥಿತಿ ಮತ್ತೆ ಸರಿ ಹೋಗೋ ಹಾಗೆ ಮಾಡಬೇಕು. ಆ ಜವಾಬ್ದಾರಿ ಇದೆ. ಬಟ್ ಇಂಥದ್ದೊಂದು ಘೋರ ದುರಂತ ನಡೆದು ಹೋಗಿರೋದು, ಏನು ಕಾರಣ, ಇದು ಯಾಕೆ ಈ ರೀತಿ ಆಯಿತು ಅನ್ನೋದು ಇನ್ನಷ್ಟು ಮಾಹಿತಿ ಗೊತ್ತಾಗಬೇಕು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಂದಿನ ಹಾಗೆ ನೀರು ಸರಬರಾಜು ಆಗಿದೆ, ಆದರೆ ಅದನ್ನು ಸೇವನೆ ಮಾಡ್ತಿದ್ದ ಹಾಗೆ ಗ್ರಾಮದಲ್ಲಿ 35ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥರಾಗೋಗಿದ್ದಾರೆ. ಒಂದು ಪ್ರಾಣ ಹೋಗೋ ಹಂತಕ್ಕೆ ಕಲುಷಿತ ನೀರು ಇಲ್ಲಿ ಪೂರೈಕೆ ಆಗಿರೋದು. ಅದು ವಯಸ್ಸಾದಂಥವರಲ್ಲ, ಯುವಕ 23 ವರ್ಷದ ಕನಕರಾಜು ಪ್ರಾಣ ಕಳ್ಕೊಂಡ್ರೆ ಇನ್ನು 4 ಸೀರಿಯಸ್ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿ, ಒಂದು ಘೋರ ದುರಂತ, ಕಲುಷಿತ ನೀರು ಪೂರೈಕೆಯಿಂದ ಒಂದು ಜೀವ ಹೋಗಿ ಇನ್ನು 4 ಮಂದಿ ಈಗ ICUನಲ್ಲಿರೋದು. ರವಿ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ ಒಟ್ಟಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯದ ಮಾಹಿತಿ ಏನೆಲ್ಲ ಲಭ್ಯ ಆಗ್ತಾ ಇದೆ? ಮೇ ಬಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೊಮ್ಮೆ ಸಂಪರ್ಕಿಸೋ ಪ್ರಯತ್ನ ಮಾಡೋಣ. ಮೈಸೂರಿನ ಕೆ ಸಾಲುಂಡಿ ಅನ್ನುವಂಥ ಗ್ರಾಮದಲ್ಲಿ ನಡೆದಿರೋ ಘಟನೆ ಇದು. ಮನೆ ಮನೆಗೆ ನೀರು ಪೂರೈಕೆ ಆಗುತ್ತಲ್ಲ, ಹಾಗೇನೆ ಆ ನೀರು ಸೇವಿಸಿನೇ ಈ ರೀತಿ ಪ್ರಾಣ ಹೋಗಿದೆ. ಇನ್ನು 4 ಸ್ಥಿತಿ ಚಿಂತಾಜನಕವಾಗಿದೆ. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ. ರವಿ, ಮೈಸೂರಿನ ಗ್ರಾಮವೊಂದರಲ್ಲಿ ಇಂಥ ಘಟನೆ ನಡೆದಿರೋದು ನಿಜಕ್ಕೂ ಘೋರ ದುರಂತ ಅಂತ ಭಾವಿಸಬೇಕು. ಒಟ್ಟಾರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅಸ್ವಸ್ಥರಾಗಿರುವಂಥವರ ಪರಿಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಗೊತ್ತಾಗ್ತಾ ಇದೆ? ವಿಜಯ್, ಪ್ರಮುಖವಾಗಿ ಮೈಸೂರು ತಾಲೂಕಿನ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವಂತಹ ಕೆ ಸಾಲುಂಡಿ ಗ್ರಾಮದಲ್ಲಿ ಕಲುಷಿತ ನೀರನ್ನು ಸೇವಿಸಿ 35ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥರಾಗಿ ಮೈಸೂರಿನ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ರೆ 23 ವರ್ಷದ ಯುವಕ ಕನಕರಾಜು ಈಗಾಗಲೇ ಅಸುನೀಗಿದ್ದಾರೆ. ಸದ್ಯ ನಾನೀಗ ಸಾಲುಂಡಿ ಗ್ರಾಮದ ಆಸ್ಪತ್ರೆ ಅಂದ್ರೆ ತಾತ್ಕಾಲಿಕ ಆಸ್ಪತ್ರೆ ಆವರಣದಲ್ಲಿದ್ದೀನಿ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಇದೇ ಟ್ಯಾಂಕಿನ ನೀರನ್ನ ಕುಡಿದ ಪರಿಣಾಮವಾಗಿಯೇ ಸದ್ಯ 35ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥರಾಗಿ ಮೈಸೂರಿನ ಬೇರೆ ಬೇರೆ ಖಾಸಗಿ ಆಸ್ಪತ್ರೆಗಳು ಸೇರಿದಂತೆ ಹಲವು ಕಡೆಗಳಲ್ಲಿ ಚಿಕಿತ್ಸೆ ಪಡೀತಿದ್ದಾರೆ ಅಂತೇಳಿ ಮಾಹಿತಿ ಲಭ್ಯ ಆಗ್ತಿರೋದು. ಇನ್ನು ಸ್ಥಳಕ್ಕೆ ಈಗಾಗಲೇ DHO ಕುಮಾರಸ್ವಾಮಿ ಹಾಗೂ DC KV ರಾಜೇಂದ್ರ ಅವರು ಭೇಟಿಯನ್ನು ನೀಡಿ ರೋಗಿಗಳಿಗೆ ಧೈರ್ಯ ಹೇಳುವಂತ ಕೆಲಸಕ್ಕೆ ಮುಂದಾಗಿದ್ರು. ಈ ನಡುವೆ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದಂತಹ ಬೀರಿಹುಂಡಿ ಬಸವಣ್ಣ ಹಾಗೂ ಮೂಡದ ಅಧ್ಯಕ್ಷರಂತಹ ಮರಿಗೌಡ ಸೇರಿ ಹಲವು ಗಣ್ಯರು ಕೂಡ ಈಗ ಆಗಮಿಸಿದ್ದಾರೆ. ಗ್ರಾಮಕ್ಕೆ ಆಗಮಿಸಿ ಗ್ರಾಮಸ್ಥರ ಜೊತೆ ಮಾತುಕತೆ ನಡೆಸ್ತಿದ್ದಾರೆ, ಧೈರ್ಯವನ್ನು ಹೇಳುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಮತ್ತೊಂದೆಡೆ ವಾಟರ್ ಟ್ಯಾಂಕ್ ಅಂದ್ರೆ ನ್ಯೂಸ್ ಫಸ್ಟ್ ನಲ್ಲಿ ವರದಿ ಬಿತ್ತರಾಗ್ತಿದಂತೆ ಇತ್ತ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡು ಸದ್ಯ ಆ ವಾಟರ್ ಟ್ಯಾಂಕ್ ಅನ್ನ ಶುಚಿಗೊಳಿಸುವಂತಹ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಆ ನೀರಿನ ಸ್ಯಾಂಪಲ್ ಅನ್ನು ಕೂಡ ಅಧಿಕಾರಿಗಳು ತೆಗೆದುಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಅಂದ್ರೆ ನೀರಿನ ಪ್ರಮಾಣ ಯಾವ ರೀತಿ ಇದೆ, ನೀರಿನಲ್ಲಿ ಕ್ಯಾಲ್ಸಿಯಂ ಅಂಶ ಎಷ್ಟಿದೆ, ಯಾವ ರೀತಿಯ ತೊಡಕಿನಿಂದಾಗಿ ಈ ರೀತಿ ಅವಘಡ ಸಂಭವಿಸಿದೆ, ಹೀಗೆ ಹಲವು ಅಂಶಗಳನ್ನ ಈಗ ಪತ್ತೆ ಹಚ್ಚಲಿಕ್ಕಾಗಿ ನೀರಿನ ಸ್ಯಾಂಪಲ್ ಅನ್ನು ಕೂಡ ಅಧಿಕಾರಿಗಳು ಒಂದೆಡೆ ತೆಗೆದುಕೊಂಡು ಹೋಗ್ತಿದ್ರೆ, ಮತ್ತೊಂದೆಡೆ ಟ್ಯಾಂಕ್ ಶುದ್ಧೀಕರಣ ಭರದಿಂದ ಇನ್ನು ಆಸ್ಪತ್ರೆ ಆವರಣ ಅಂದ್ರೆ ಈಗ ರವಿ, ಮತ್ತೆ ಮಾತಾಡಿಸ್ತೀನಿ ನಿಮ್ಮನ್ನ. ಈಗ ಶಾಸಕರಾಗಿರುವಂತಹ GT ದೇವೇಗೌಡರು ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. GT ದೇವೇಗೌಡರು, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ? ಸರ್ ನಮಸ್ತೆ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅನ್ಸುತ್ತೆ, ಮತ್ತೊಮ್ಮೆ ಮಾತನಾಡಿಸೋ ಪ್ರಯತ್ನ ಮಾಡೋಣ. ಅಂದ್ರೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ, ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವಂತಹ ಗ್ರಾಮ ಇದು, ಕೆ ಸಾಲುಂಡಿ ಅನ್ನುವಂಥ ಗ್ರಾಮ. ವಾಟರ್ ಟ್ಯಾಂಕ್ ಪರಿಶೀಲನೆ ಕೂಡ ನಡೆಸ್ತಾ ಇದ್ರು, ಆ ದೃಶ್ಯ ಕೂಡ ಗಮನಿಸ್ತಾ ಇದ್ವಿ. ಯಾವ ಕಾರಣಕ್ಕೆ ಇದಾಗಿದೆ ಅಂತ. ಸುಮಾರು ಆ ಗ್ರಾಮದಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಇಡೀ ಗ್ರಾಮಕ್ಕೆಲ್ಲ ಇದೇ ವಾಟರ್ ಟ್ಯಾಂಕಿಂದ ನೀರು ಸರಬರಾಜು ಆಗುತ್ತಾ? ಒಂದು ವೇಳೆ ಅಲ್ಲಿ ಮೇಂಟೆನೆನ್ಸ್ ಇಲ್ಲ ಅನ್ನೋ ಕಾರಣಕ್ಕಾಗಿಯೇ ಈ ಘಟನೆ ಸಂಭವಿಸಿದೆಯಾ? ಇನ್ನು ಉಳಿದವರ ಪರಿಸ್ಥಿತಿ ಏನು ಆಗಿದ್ರೆ, ಇದೇ ನೀರನ್ನು ಸೇವನೆ ಮಾಡಿರುವಂಥವ್ರು, ಅದೆಲ್ಲದರ ಬಗ್ಗೆ ಈಗ ಗಮನ ಹರಿಸಬೇಕಾಗುತ್ತೆ. ಈ ಕಾರಣಕ್ಕಾಗಿ ನ್ಯೂಸ್ ಫಸ್ಟ್ ಈ ವರದಿಯನ್ನು ಬಿತ್ತರ ಮಾಡ್ತಿದ್ದ ಹಾಗೇನೆ ಸಂಬಂಧಪಟ್ಟ ಅಧಿಕಾರಿಗಳು ವಾಟರ್ ಟ್ಯಾಂಕ್ ಅನ್ನ ಪರಿಶೀಲಿಸೋದಕ್ಕೂ ಕೂಡ ಮುಂದಾಗಿದ್ದಾರೆ. ಏನೆಲ್ಲ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಈಗ ಆ ನಿಟ್ಟಿನಲ್ಲಿ. ಬಟ್ ಇದು ಇನ್ನೂ ಮುಂಚಿತವಾಗಿ ಆಗಬೇಕಾಗಿತ್ತು, ಆಗ ಇಂಥ ಘಟನೆ ಸಂಭವಿಸ್ತಾ ಇರಲಿಲ್ಲ.
ಬಟ್ ನಡೆದು ಹೋಗಿದೆ. ಅದರ ಪರಿಣಾಮ ಒಂದು ಜೀವ ಕೂಡ ಈಗಾಗಲೇ ಬಲಿಯಾಗಿದೆ. 4 ಸ್ಥಿತಿ ಚಿಂತಾಜನಕ ಅನ್ನುವಂಥ ಪರಿಸ್ಥಿತಿಯನ್ನು ತಲುಪಿದೆ. 35ಕ್ಕೂ ಹೆಚ್ಚು ಮಂದಿ ಕಲುಷಿತ ನೀರನ್ನು ಸೇವಿಸಿ ಅಸ್ವಸ್ಥರಾಗಿದ್ದಾರೆ. ಆ ಪೈಕಿ ಮೈಸೂರಿನ ವಿವಿಧ ಆಸ್ಪತ್ರೆಗಳಲ್ಲಿ ಅವರೆಲ್ಲರೂ ದಾಖಲಾಗಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ. ಈಗಾಗಲೇ ಮಾಹಿತಿ ತಿಳಿತಿದ್ದ ಹಾಗೆ ಶಾಸಕರಾಗಿರುವಂಥ GT ದೇವೇಗೌಡರು ಕೂಡ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ. ಹೀಗೆ ಅಸ್ವಸ್ಥರಾಗಿರುವಂಥವರಿಗೆ ಸಾಂತ್ವನ ಹೇಳಿದ್ದಾರೆ. ಈ ಕನಕರಾಜು ಇದ್ದಾರಲ್ಲ, 23 ವರ್ಷದ ಯುವಕ, ಈ ಘಟನೆಯಲ್ಲಿ ಪ್ರಾಣ ಕಳೆದುಕೊಂಡಿರೋರು, ಅವರ ಕುಟುಂಬಕ್ಕೂ ಕೂಡ ಸಾಂತ್ವನ ಹೇಳಿದ್ದಾರೆ GT ದೇವೇಗೌಡರು. ಮಾತನಾಡಿಸೋ ಪ್ರಯತ್ನ ಮಾಡಿದ್ವಿ, ಬಟ್ ಸಂಪರ್ಕ ಸಾಧ್ಯ ಆಗಲಿಲ್ಲ. ಮತ್ತೊಮ್ಮೆ ಅವ್ರ ಸಂಪರ್ಕಕ್ಕೆ ಸಿಕ್ಕಿದ್ರೆ ಏನೆಲ್ಲ ಮಾಹಿತಿ ಪಡೆದುಕೊಂಡಿದ್ದಾರೆ ಅನ್ನೋದನ್ನು ಅವ್ರ ಬಳಿ ಕೇಳಿ ತಿಳ್ಕೊಳ್ಬಹುದು. ತಕ್ಷಣಕ್ಕೆ ಏನು ಕ್ರಮಗಳಾಗಬೇಕು ಮತ್ತು ಯಾರ ನಿರ್ಲಕ್ಷ್ಯದಿಂದ ಈ ಘಟನೆ ನಡೆದು ಹೋಗಿದೆ ಅನ್ನುವಂಥದ್ದು, ಈ ಬಗ್ಗೆ ನಮ್ಮ ಪ್ರತಿನಿಧಿ ರವಿ ಪಾಂಡೂಪುರ ತಿಳಿಸ್ಕೊಡ್ತಾ ಇದ್ರು. ಸೊ ರವಿ, ಈಗ ಕೆ ಸಾಲುಂಡಿ ಗ್ರಾಮದಲ್ಲಿ ಎಷ್ಟು ಜನಸಂಖ್ಯೆ? ಇಡೀ ಗ್ರಾಮಕ್ಕೆ ಇದೇ ಟ್ಯಾಂಕ್ನಿಂದ ನೀರು ಸರಬರಾಜಾಗೋದಾ? ಯಾವ ಕಾರಣಕ್ಕೆ ಈ ರೀತಿ ಕಲುಷಿತ ನೀರು ಪೂರೈಕೆ ಆಗಿದೆ? ಏನಾದರೂ ಗೊತ್ತಾಗ್ತಿದೆಯಾ ಆ ಬಗ್ಗೆ? ವಿಜಯ್, ಪ್ರಮುಖವಾಗಿ ಕೆ ಸಾಲುಂಡಿ ಗ್ರಾಮದಲ್ಲಿ 4,500ಕ್ಕೂ ಹೆಚ್ಚು ಮಂದಿ ಜನಸಂಖ್ಯೆ ಇದೆ. ಇನ್ನು ಗ್ರಾಮದಲ್ಲಿ ಕುಡಿದ ಕಲುಷಿತ ನೀರಿನಿಂದಾಗಿ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗಿದ್ದಾರೆ. ಒಬ್ಬ ವ್ಯಕ್ತಿ ಮೃತಪಟ್ಟ ಬಳಿಕ ಈಗ ಪ್ರತಿಯೊಂದು ಮನೆಯಲ್ಲೂ ಕೂಡ ಆತಂಕ ಶುರು ಆಗಿದೆ. ಪ್ರತಿಯೊಬ್ಬರು ಕೂಡ ಗ್ರಾಮದಲ್ಲಿರುವಂತಹ ಸರ್ಕಾರಿ ಶಾಲೆಯಲ್ಲಿ ತಾತ್ಕಾಲಿಕವಾಗಿ ತೆರೆದಿರುವಂತಹ ಆಸ್ಪತ್ರೆಗೆ ಬಂದು ಭೇಟಿಯನ್ನು ನೀಡಿ ತಪಾಸಣೆಗೆ ಒಳಪಡುತ್ತಿದ್ದಾರೆ. ಇನ್ನು ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಆಸ್ಪತ್ರೆಯ ಆವರಣ ಅಂದ್ರೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಿರ್ಮಾಣವಾಗಿರುವಂತಹ ತಾತ್ಕಾಲಿಕ ಆಸ್ಪತ್ರೆಯ ಆವರಣದಲ್ಲಿ 5ಕ್ಕೂ ಹೆಚ್ಚು ಆಂಬ್ಯುಲೆನ್ಸ್ ಇದೆ, 6ಕ್ಕೂ ಹೆಚ್ಚು ಮಂದಿ ವೈದ್ಯಾಧಿಕಾರಿಗಳಿದ್ದಾರೆ, 10ಕ್ಕೂ ಹೆಚ್ಚು ಮಂದಿ ಸಿಬ್ಬಂದಿಗಳಿದ್ದಾರೆ. ಪ್ರತಿಯೊಬ್ಬರು ಕೂಡ ಇಲ್ಲಿಗೆ ಬಂದು ಟ್ರೀಟ್ಮೆಂಟ್ ಅನ್ನ ಪಡೆದುಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇಲ್ಲಿ ಅಂದ್ರೆ ORS ಪ್ಯಾಕೆಟ್ ಆದಿಯಾಗಿ ಪ್ರತಿಯೊಂದನ್ನು ಕೂಡ ಗ್ರಾಮದಲ್ಲಿರುವಂತಹ ಮನೆಗಳಿಗೂ ಕೂಡ ತಲುಪಿಸುವಂತಹ ಕೆಲಸಕ್ಕೆ ಇಲ್ಲಿನ ಆಶಾ ಕಾರ್ಯಕರ್ತರು ಮುಂದಾಗಿದ್ದಾರೆ. ಸುತ್ತಮುತ್ತಲೂ ಇರುವಂತಹ 40ಕ್ಕೂ ಹೆಚ್ಚು ಮಂದಿ ಆಶಾ ಕಾರ್ಯಕರ್ತರು ಆಗಮಿಸಿ ಅಲ್ಲಿ ಚಿಕಿತ್ಸೆನ ನೀಡುವಂತಹ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಸುಮಾರು 20ಕ್ಕೂ ಹೆಚ್ಚು ಮಂದಿ ಆಶಾ ಕಾರ್ಯಕರ್ತರು ಸ್ಥಳದಲ್ಲಿದ್ದಾರೆ. ಅಗತ್ಯ ಇರುವಂತಹ ಮೆಡಿಸಿನ್ಸ್ಗಳನ್ನು ಕೂಡ ತರುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ಗ್ರಾಮದಲ್ಲಿ ಚಿಕ್ಕ ಮಕ್ಕಳಿಂದ ಆದಿಯಾಗಿ ವಯಸ್ಕರು ಕೂಡ ಆಗಮಿಸಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ವಾಂತಿ ಭೇದಿ ಜ್ವರದಿಂದ ಬಳಲುತ್ತಿರುವಂತಹ ರೋಗಿಗಳಿಗೆ ಈ ಆಸ್ಪತ್ರೆಯ ಆವರಣದಲ್ಲಿ ನಿರ್ಮಾಣ ಆಗಿರುವಂತಹ ಅಂದ್ರೆ ಶಾಲಾ ಆವರಣದಲ್ಲಿ ನಿರ್ಮಾಣ ಆಗಿರುವಂತಹ ಈ ಒಂದು ತಾತ್ಕಾಲಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಇಲ್ಲಿರುವಂತಹ 6ಕ್ಕೂ ಹೆಚ್ಚು ಮಂದಿ ವೈದ್ಯಾಧಿಕಾರಿಗಳು ಹಾಗೂ 10ಕ್ಕೂ ಹೆಚ್ಚು ಮಂದಿ ಸ್ಟಾಫ್ ನರ್ಸ್ಗಳು ಚಿಕಿತ್ಸೆ ನೀಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇಲ್ಲಿ ಒಬ್ರು ರೋಗಿ ಇದ್ದಾರೆ, ಈಗಷ್ಟೇ ಅವರು ಚಿಕಿತ್ಸೆಗೆ ಆಗಮಿಸಿದ್ದಾರೆ. ಅವರಿಗೆ ಡ್ರಿಪ್ ಅನ್ನು ಹಾಕಿ ಚಿಕಿತ್ಸೆ ನೀಡುತ್ತಿದ್ದಾರೆ. ಬೇದಿ ಹಾಗೂ ವಾಂತಿಯಿಂದ ಬಳಲುತ್ತಿದ್ದಂತಹ ಈ ಮಹಿಳೆ ಸದ್ಯ ಈಗ ಆಸ್ಪತ್ರೆಗೆ ಬಂದಿದ್ದಾರೆ. ಅವರನ್ನ ಆಸ್ಪತ್ರೆಯಲ್ಲಿರುವಂತಹ ವೈದ್ಯರು ಉಪಚರಿಸುವಂತಹ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನ ಕೊಡಿಸಿದ ಬಳಿಕ ಅವರನ್ನ ನೇರವಾಗಿ ಮೈಸೂರಿನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗುತ್ತೆ. ಅದಕ್ಕಾಗಿ ಮೈಸೂರಿನ KR ಆಸ್ಪತ್ರೆ ಹಾಗೂ ಮೇಟಗಳ್ಳಿಯ ಆಸ್ಪತ್ರೆಯಲ್ಲಿ ಪ್ರತ್ಯೇಕವಾಗಿ ವಾರ್ಡ್ಗಳನ್ನ ನಿರ್ಮಾಣ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. 65ಕ್ಕೂ ಹೆಚ್ಚು ಮಂದಿಗೆ ವೈದ್ಯರು ಈಗಾಗಲೇ ತಪಾಸಣೆಯನ್ನ ಮಾಡಿದ್ದಾರೆ. ಅದರಲ್ಲೂ 4 ಮಂದಿ ICUನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ICUನಲ್ಲಿ ಚಿಕಿತ್ಸೆ ಪಡೆಯುವಂತಹ 4ರ ಪೈಕಿ ಒಬ್ಬರು ಡೆತ್ ಆಗಿದ್ದಾರೆ. ನಮ್ಮ ಜೊತೆ ಆ ರೋಗಿನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಯಾವಾಗ್ಲಿಂದ ಏನಾಗಿದೆ ನಿಮ್ಗೆ? ಫುಲ್ಲು ಬೇದಿ, ವಾಮಿಂಟು, ತಲೆನೋವು, ಮೈಕೆಲ ನೋವು ನೈಟಿಂದ. ಈಗ ಹೇಗಿದೆ ಪರಿಸ್ಥಿತಿ? ತುಂಬಾನೇ ಜಾಸ್ತಿ ಆಗುತ್ತೆ. ಫುಲ್ಲು ಸುಸ್ತು ಜಾಸ್ತಿ ಆಗುತ್ತೆ. ನೀರು ಕುಡಿದ್ಮೇಲೆ ಈ ರೀತಿ ಆಯ್ತಾ? ನೀರು ಕುಡ್ದು ಊಟನೂ ಮಾಡ್ದವ್ ನೀರ್ನು ಕುಡ್ದವ್ರು ಯಾತ್ರಿಂದ ಅಂತ ಗೊತ್ತಾಗ್ಲಿಲ್ಲ ನಮ್ಗೆ. ನೀವು ಊಟ ಮಾಡಿದ್ರಿ, ಊಟ ಆದ್ಮೇಲೆ ಸುಸ್ತಾಗ್ತದೆ? ಊಟ ಆದ್ಮೇಲೆ ಸುಸ್ತಾಯ್ತು. ಒಂದು ಊಟ ಆದ್ಮೇಲೆ ಮತ್ತೆ ಮಧ್ಯರಾತ್ರಿ 12 ಗಂಟೆ ಮೇಲೆ ಈ ತರ ಎಲ್ಲ ಆಗಿರೋದು. ನಿಮ್ಮಲ್ಲಿ ಬೇರೆ ಯಾರಿಗಾರು ಈ ತರ? ಇಲ್ಲ, ಏನೂ ಆಗಿಲ್ಲ. ಒಂದು ವಾರದಿಂದ ನನ್ನ ಮಗಳಿಗೂ ವಾಮಿಂಟು ಬೇದಿ ಆಗಿತ್ತು. ಈಗ ಚೆನ್ನಾಗವಳೆ. ವಿಜಯ್, ಇದು ಇಲ್ಲಿ ಚಿಕಿತ್ಸೆ ಪಡೆಯುತ್ತಿರುವಂತಹ ಅಂದ್ರೆ ತಾತ್ಕಾಲಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಂತಹ ರೋಗಿಯವರ ಮಾತು. ಆ ರೋಗಿ ಹೇಳೋದೇನಂತಂದ್ರೆ, ನನಗೆ ವಾಂತಿ ಭೇದಿ ಶುರುವಾಗಿದೆ, ಒಂದು 4-5 ದಿನಗಳಿಂದ ಮಗಳಿಗೂ ಕೂಡ ಇಂತಹದೇ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸದ್ಯ ಈಗ ನಾನು ಚಿಕಿತ್ಸೆ ಪಡೆದಿದ್ದೀನಿ ಅನ್ನೋ ಮಾತನ್ನ ಹೇಳ್ತಾರೆ. ಸದ್ಯ ಆಕೆ ಪರಿಸ್ಥಿತಿ ಕೊಂಚ ಮಟ್ಟಿಗೆ ಸುಧಾರಿಸ್ತಿದೆ. ಆದ್ರೆ ಆಕೆಗೆ ಏನಾದ್ರು ಹೆಚ್ಚಿನ ಚಿಕಿತ್ಸೆ ಇದ್ರೆ ಆಕೆಯನ್ನ ನೇರವಾಗಿ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ಯುವಂತಹ ಕೆಲಸಕ್ಕೆ ಇಲ್ಲಿನ ಸಿಬ್ಬಂದಿಗಳು ಮುಂದಾಗ್ತಾರೆ. ಅದಕ್ಕಾಗಿ 5ಕ್ಕೂ ಹೆಚ್ಚು ಆಂಬ್ಯುಲೆನ್ಸ್ಗಳನ್ನ ನಿರ್ಮಾಣ ಮಾಡಿದ್ದಾರೆ. ನನ್ನ ಜೊತೆ ಗ್ರಾಮಸ್ಥರ ಮಾತಾಡ್ಸೋತೀನಿ. ಸರಿ, ಏನಾಗ್ತಿದೆ ಸರ್ ಗ್ರಾಮದಲ್ಲಿ? ಸರ್, ಈಗ ಇದಕ್ಕೆಲ್ಲ ಕಾರಣ ನೀರು ಅಂತ ಹೇಳ್ತಾ ಇದ್ದಾರೆ. ಇನ್ನೂ ರಿಪೋರ್ಟ್ ಬಂದಿಲ್ಲ, ಬರಲಿ. ಇನ್ನೂ ಒಬ್ಬರು ಬರ್ತಾ ಇದ್ದಾರೆ. ಇನ್ನೂ ಇದಕ್ಕೆ ಮೂಲ ಕಾರಣ ಇನ್ನೂ ಏನೋ ಅಂತ ತಿಳಿದಿಲ್ಲ.
ಇದು ಗ್ರಾಮಸ್ಥರ ಮಾತು. ವಿಜಯ್. ಓಕೆ, ಥ್ಯಾಂಕ್ ಯು ರವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.